ವರ್ಷದಿಂದ ಇದನ್ನ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಇತರ ಬೆಂಬಲವಾಗಿ ಸಾಕಷ್ಟು ಸಂಘಟನೆಗಳು ನಮಗೆ ಬೆಂಬಲವಾಗಿ ಕೊಟ್ಟರು. ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ವಿಡಿಯೋ ಮಾಡೋದ್ರ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿದ್ರು. ಅದರ ಪ್ರಕಾರ ಇವತ್ತು ಇಲ್ಲಿ ಸ್ಥಳಕ್ಕೂ ಬಂದಾರ ನಮ್ಮ ರಾಜ್ಯಾಧ್ಯಕ್ಷರು. ಆ ನಂತರ ನಮ್ಮ ಬಿಜೆಪಿಯ ಅಧ್ಯಕ್ಷರಾದಂಥ ನಮ್ಮ ಧನಂಜಯ ಯಾದವ್ ಅವರು ಇದಕ್ಕೆ ಜಾಧವ್ ಅವರು ಇಲ್ಲಿ ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲ ಸಂಘಟನೆದವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರೆ ಈ ಪ್ರಕೃತಿ ಉಳಿದ್ರೆ ನಾವೆಲ್ಲ ಬದುಕಬೇಕನ್ನುವಂಥದ್ದು ಒಂದು ಸಂದೇಶ ಐತಿ ಈ ನಾಡಿನೊಳಗೆ. ಅದಕ್ಕೋಸ್ಕರ ಇವ್ರು ಬೆಂಬಲ ಕೊಟ್ಟಿದ್ದಕ್ಕೆ ನಾವು ಹೃದಯಪೂರ್ವಕ ನಮ್ಮ ಗ್ರಾಮದ ಪರವಾಗಿ ನಮ್ಮ ಬಡಾಲಕ್ಲಿ ಗ್ರಾಮದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತವನ್ನು ಮಾಡ್ಕೋತಿದ್ದೇವೆ. ಮುಂದಿನ 2 ಮಾತುಗಳನ್ನ ನಮ್ಮ ಇವರ ನಮ್ಮ ಇಲ್ಲಿ ಏನಾಗೈತ್ರಿ ಅಂದ್ರೆ ಇವತ್ತು ನಿನ್ನೆ ದಿನ ತಹಸೀಲ್ದಾರ್ ಅಂತೂ ಮಾಧ್ಯಮದವ್ರಿಗೂ ಸಿಕ್ಕಿಲ್ಲ, ಇಲ್ಲಿ ಸೈಟ್ಗೂ ಬಂದಿಲ್ಲ, ಫೋನು ರಿಸೀವ್ ಮಾಡತ್ತಿಲ್ಲ, ಒಂದು ಮುಚ್ಕೊಂಡು ಅಡ್ಡಾಡೋದನ್ನ ತಿಳ್ಕೊಂಡು. ಆ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಿನ್ನೆ ಸಾಕಷ್ಟು ಅಧಿಕಾರಿಗಳು ಬಂದಿದ್ರು. ಅವರು ಸಿರ್ಗಂದ್ ಗಿಡ ಸಿಕ್ತವ್ರಿಗೆ ಕಾರ್ಯಾಚರಣೆ ಮಾಡಿದ್ರು. ಅವರು ಹೋಗಿ ಇವತ್ತು FIR ಅವ್ರ ಮೇಲೆ ಆದ್ರೆ ಮತ್ತೆ ಇವತ್ತು ಅವ್ರನ್ನ ಯಾಕೆ ವಾಪಸ್ ಕರೆಸಿದ್ರಪ್ಪ ಅಂದ್ರೆ ನಾವೆಲ್ಲ ಇಲ್ಲಿ ಬಂದಾಗ ಮತ್ತೆ ಸಿರ್ಗಂದ್ ಗಿಡ ಸಿಕ್ತು. ಈಗಾಗಲೇ ಮತ್ತೊಂದು 2-3 ಗಿಡ ಸಿಕ್ತು. ನಿಮ್ಮ ಕಾರ್ಯಾಚರಣೆ ಸರಿಯಾಗಿಲ್ಲ. ನೀವು ಸಿರ್ಗಂದ್ ಗಿಡಗಳನ್ನ ಹುಡುಕ್ರಿ. ಮತ್ತು ರಾಷ್ಟ್ರೀಯ ಪಕ್ಷಿ ನವಿಲ ಇಲ್ಲಿ ವಾಸವಾಗಿತ್ತು, ವನ್ಯಜೀವಿ ವಾಸವಾಗಿತ್ತು. ಅಪ್ಪ ಹೆಚ್ಚಿನ ಸಂಖ್ಯೆಗಳು ಇಲ್ಲಿ ಆಯ್ತು. ಅವ್ರ ಮೇಲಿಂದನೂ ಒಂದು ಕೇಸ್ ಹಾಕ್ರೆ ಅವ್ರ ಮೇಲೆ. ಯಾಕಂದ್ರೆ ಇಬ್ಬರು ಬುಡಕ್ ಬಿದ್ದು ಸತ್ತಿದ್ರವ, ಈ ಕಟ್ಗಿ ಬುಡಕ್ ಬಿದ್ದು ಸತ್ತಿದ್ರ ಅವ್ರ ಬಗ್ಗೆನೂ ಒಂದು ಕೇಸ್ ಹಾಕ್ರಿ ಅವ್ರ ಮೇಲೆ. 3 ತಿಂಗಳಾದ್ರಿ ಯಾರಿಗೂ ಗೊತ್ತಾಗಿಲ್ಲ. ಈಗ ಏನ್ ನಿರ್ಣಯ ಮಾಡಿದವ ಅಂದ್ರ ನಾಳೆ ಸಾಯಂಕಾಲ ಮಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೈಮ್ ಕೊಡ್ತೀವಿ. ಯಾರ ಇದನ್ನ ಕೃತ್ಯ ಮಾಡಿದಾರಲ್ಲ ಅವ್ರ ಗಾಡಿಗಳು ಸೀಸ್ ಆಗ್ಬೇಕು ಮತ್ತು ಅವ್ರು ಅರೆಸ್ಟ್ ಆಗಬೇಕು ನಾಳೆ ಸಾಯಂಕಾಲ 5 ಗಂಟೆವರೆಗೂ. ಆಗ್ಲಿಲ್ಲಪ್ಪ ಅಂದ್ರ ನಾಡಿದ್ದು ನಾವು ಫಾರೆಸ್ಟ್ ಆಫೀಸಿಗೆ ಮುಖ್ಯ ಹಾಕ್ತೇವೆ, DF ಆಫೀಸ್ಗೆ ಮುಖ್ಯ ಹಾಕ್ತೇವೆ. ಊರಿನ ಪರವಾಗಿ, ನಮ್ಮ ರೈತ ಸಂಘದ ಪರವಾಗಿ, ಮತ್ತು ಇವರ ಜಾಧವ್ ಅವರ ಸಮ್ಮುಖದಲ್ಲಿ ಎಲ್ಲರ ಹುಡ್ಕೊಂಡು ಎಲ್ಲ ಪರಿಸರ ಸಂಘಟನೆಗಳಿಂದನೂ ಅರಣ್ಯ ಇಲಾಖೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾಡ್ದು ಮಾಡೋದು. ಇವರು ಟೈಮ್ ಕೊಟ್ಟಿದ್ದವ್ರು ನಾಳೆ 5 ಗಂಟೆ ಮಟ್ಟ ಎಲ್ಲರೂ ಅರೆಸ್ಟ್ ಆಗಬೇಕಿದೆ ಕೃತ್ಯ ಮಾಡಿದಂಥ. ಇನ್ನು ಮುಂದಿನ ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷರು 2 ಮಾತಾಡ್ತಾರೆ. ನಮ್ಮ ಗಿಡಗಳನ್ನ ಹಚ್ಚಿರ್ತಕ್ಕಂಥ ಅರಣ್ಯ ಇಲಾಖೆ ಅವರು ಗಿಡ ಹಚ್ಚಿರಿ ಮತ್ತು 1984ನೇ ಇಸ್ವಿ ಒಳಗೆಲ್ಲ ಕೂಡ ಗಿಡಗಳನ್ನ ಹಚ್ಚಿರ್ತಕ್ಕಂಥದ್ದು ನಿಲ್ಗೆ ಭಾಳಷ್ಟು ಎಲ್ಲ ರೀತಿಯಿಂದ ಇವತ್ತು ಇಲ್ಲಿ ಎಲ್ಲ ಕೂಡ ಗಿಡಗಳು ಅದಾವೆ. ಆ ಗಿಡಗಳನ್ನ ಇವತ್ತು ನಾವು ಕೂಡ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಇದ್ರ ವಿಷಯ ಬಗ್ಗೆ ಭೇಟಿ ಆಯಿತು. ಈಗಾಗಲೇ ಜಿಲ್ಲಾಧಿಕಾರಿ ಅವರ ಸೋಲಾರ್ ಪ್ಲಾಂಟ್ ಸಂಬಂಧದ 24ನೇ ಇಸ್ವಿ ಒಳಗೆ ಅದು ಯಾವುದೋ ಒಂದು ಸೋಲಾರ್ ರೈತರಿಗೆ ಭಾಗಕ್ಕೆ ಅನುಕೂಲ ಆಗಲಿ, ನೀರಾವರಿಗಾಗಲಿ ಅನುಕೂಲ ಆಗಲಿ ತಾವೆಲ್ಲ ಇನ್ನೊಂದು ವಿಚಾರಗಳನ್ನ ಹೇಳ್ರಿ. ನಾವೇನ ಆ ವಿಚಾರಕ್ಕೆ ಬರೋದಂಥ ಪ್ರಶ್ನೆ ಇರಲಿಲ್ಲ, ಯಾಕೆ ಡೆವಲಪ್ಮೆಂಟ್ ಆಗಲಿ. ಆದರೂ ಇಲ್ಲಿ ಉತ್ತಮವಾದ ಅರಣ್ಯವನ್ನು ನಾಶ ಮಾಡುವಂಥ ಪರಿಸ್ಥಿತಿ ಇಲ್ಲ. ಸಾಕಷ್ಟು ಹೊರಡು ಭೂಮಿಗಳು ಅದಾವೆ, ಖಾಲಿ ಇರ್ತಕ್ಕಂಥ ಸುಮಾರು 106 ಎಕರೆ ಜಮೀನುಗಳು ಅದಾವು. ಅಂತಲ್ಲಿ ಮಾಡಬೇಕಾಗಿತ್ತು. ಮತ್ತು ತಾವಿಲ್ಲಿ ಗಿಡಕ್ಕೆ ಕೈ ಹಚ್ಬೇಕಂತಂದ್ರೆ ಇರ್ತಕ್ಕಂಥ ಫಾರೆಸ್ಟ್ ಇಲಾಖೆ ಪರ್ಮಿಷನ್ ತಗೊಂಡು. ಯಾಕಂದ್ರೆ ನಮ್ಮಲ್ಲಿ ಈಗ ಒಂದು ಹಳ್ಳಿ ಮಟ್ಟದಾಗ ಯಾವ್ದಾರು ಒಂದು ದೊಡ್ಡ ಗಿಡ ಒಂದು 4 ಗಿಡ ಕಡಿಬೇಕಪ್ಪ ಅಂದ್ರೆ ಈಗ ಅವ್ರ ಪರ್ಮಿಷನ್ ತೊಗೊಳ್ತೀವಿ. ಮಣ್ಣವ ಅಲ್ಲಿ ಎಲ್ಲಿ ಇದಕ್ಕೆ ಸೌದ ಕೆರೆ ಯೋಜನೆ ಸಂಬಂಧ ಇದು ಬರೀ ತಂದು ಎತ್ತದಿದ್ದು ಅಲ್ಲಿ ಕಂಬ ಕಡಿಯೋಕ್ಕಾಗಿ ಫಾರೆಸ್ಟ್ ಪರ್ಮಿಷನ್ ಬೇಕಂತ ಹೇಳಿ ಒದ್ದಾಡ್ತಾ ಇರ್ತಕ್ಕಂಥದ್ದು. ಬೆಳೆ 40 ಎಕರೆ ಗಂಟಲೆ ಬೆಳೆನ ಇವತ್ತು ಅಕ್ರಮವಾಗಿ ನಾವು ಬಂದು ಮನುಷ್ಯ ಬಂದಂಗೆ ಕಾಂಟ್ರಾಕ್ಟರ್ ಮಾಡ್ತಾನಪ್ಪ ಅಂತಂದ್ರೆ ಇವತ್ತು ಸರ್ಕಾರನ ಎದುರಿಗಿರ್ತ, ಇವತ್ತು ಅರಣ್ಯ ಇಲಾಖೆಯವ್ರನ್ನ ಎದುರಿಗಿರ್ತಂದ್ರೆ ಅಂಥವ್ರ ಮೇಲೆ ಕೂಡ ಈಗ ಜಿಲ್ಲಾಧಿಕಾರಿ ಹೇಳತ್ತಾರೆ. ಅವ್ರ ಮೇಲೆ ನಾವು ಈಗಾಗಲೇ ಕಾನೂನು ಕ್ರಮ ತಗೊಂಡ್ರೆ FIR ಆಗಿ ಹೇಳತ್ತಿರು. FIR ಕಾಪಿ ಬಂದಿಲ್ಲ
ಆದ್ರೆ ನಾವೇನಂದ್ರು ಇಂಥ ಒಳ್ಳೆಯ ಅರಣ್ಯವನ್ನು ನಾಶ ಮಾಡಬೇಡ್ರಿ. ಯಾಕಂದ್ರೆ ಈ ಅರಣ್ಯ ಅನ್ನೋದು ಇದರಿಂದ ನಮಗೆ ಮಳೆ, ಇವತ್ತು ಒಳ್ಳೆ ಮಳೆ ಬೆಳೆ, ಇವತ್ತು ವಾತಾವರಣ ನಮ್ಗೆ ಆಮ್ಲಜನಕ ಇರ್ಬೋದು, ಎಲ್ಲ ಕೂಡ ಇವತ್ತು ಶರೀರಕ್ಕೆ ನಾವು ಬದುಕಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಇದನ್ನ ಅಷ್ಟೇ ಉಳ್ದದ್ದು. ಇದು ಕೂಡ ನೀವು ಈ ರೀತಿ ಸರ್ಕಾರಿ ನಮ್ಮ ಜಾಗ ಐತೆ ಅಂತೇಳಿ ತಾವು ಈ ರೀತಿ ಸೋಲಾರ್ ಪ್ಲ್ಯಾಂಟ ಮತ್ತೊಂದು ಹಾಕಿರಪ್ಪ ಅಂದ್ರೆ ಅರಣ್ಯ ನಾಶ ಆತಪ್ಪ ಅಂದ್ರೆ ಮಳೆಗೆ ಹೆಂಗೆ ಆಗೋದು? ಸೋಲಾರ್ ಪ್ಲಾಂಟಕ್ಕೆ ನಾವು ರೈತರ ಜಾಗ ಕೊಡ್ತಿಲ್ಲ. ಈಗ ನೀವು ಬರೀ ನಮಗೂ ಕೂಡ ಸಾಕಷ್ಟಲ್ಲಿ ಒಣ ಪ್ರದೇಶ ಇದಾವ. ನೀವು ಎಕರೆಕ್ಕೆ 10 ಲಕ್ಷ 5 ಲಕ್ಷ ರೂಪಾಯಿ ಬೆಲೆ ಬಾಳುವಂಗೆ ತಾವು ಈಗಾಗಲೇ ಸೋಲಾರ್ ಪ್ಲಾಂಟ್ದಾಗ ನಿಮಗರ್ಧ ನಮಗರ್ಧ 5 ಲಕ್ಷ ರೂಪಾಯಿ ಬೆಲೆ ಬಾಳುವಂಗೆ ರೈತರಿಗೆಲ್ಲ ಮನವರಿಕೆ ಮಾಡಿರೋದು. ಹಳ್ಳಿ ಒಳಗೆ ನಾವು 20 ಎಕರೆ ಜಮೀನು ಇದ್ರೆ ಒಂದು 5 ಎಕರೆ ಸೋಲಾರ್ ಕೊಡ್ತೀವಿ. ಏನಾಗ್ತದೆ ನಮ್ಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿ ಇನ್ಕಮ್ ಬರ್ತೈತಂದ್ರೆ 5 ಎಕರೆಗೆ ಏನು ತೊಂದರೆ ಐತಿ? ಬೆಳೆ ಬೇಜಂದಾಗ ಭೂಮಿಗಳು ಸಾಕಷ್ಟು ಅದಾವ. ನೀರು ಇರದೇ ಇರ್ತಕ್ಕಂಥ ಗುಡ್ಡು ಯಾವುದೋ ರೀತಿ ಇವತ್ತು ಅತಿ ಸಾಕಷ್ಟು ಭೂಮಿಗಳು ಅದಾವು. ಅಂಥ ಭೂಮಿಗಳು ನಾವು ಕೂಡ ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯದು. ನಮಗೂ ಕೂಡ ಸೋಲಾರ್ ಬದಲು ಜ್ಞಾನ ಐತಿ. ಯಾಕಪ್ಪ ಅಂತಂದ್ರೆ ಸೋಲಾರ ಅವಶ್ಯಕತೆ ಐತಿ, ಕರೆಂಟ್ ಉತ್ಪಾದನೆ ಆಗಬೇಕು, ಅದೆಲ್ಲ ಕೂಡ ಐತಿ. ಇಂಥ ಒಂದು ಒಳ್ಳೆಯ ಅರಣ್ಯ ಪ್ರದೇಶವನ್ನು ಇಲ್ಲಿ ಫಾರೆಸ್ಟ್ದವರು ಬಂದು ಗಿಡ ಹಚ್ಚಿದ್ದಾರೆ. ಅಕಸ್ಮಾತ್ ಬರ್ಡ್ ಇತ್ತಪ್ಪ ಅಂದ್ರೆ ನಾವು ಯಾರು ವಿಚಾರ ಮಾಡ್ತಿರ್ತಿಲ್ಲ. ಆಯ್ತು ಬಿಟ್ಟು ಸರ್ಕಾರಿ ಕಂದಾಯ ಇಲಾಖೆ ಮಾಡ್ಕೋರಿ ಅನ್ನೋ ಅಂತ ಮನೋಭಾವನೆಯನ್ನು ಮಾತಾಡ್ತಿದ್ದು. ಆದರೂ ತಾವ ಇಂಥ ಒಂದು ಒಳ್ಳೆ ಅರಣ್ಯ ಇರ್ತಕ್ಕಂಥದ್ದನ್ನ ಯಾವುದೋ ಅಧಿಕಾರಿಗಳು ಸಾಹೇಬ್ರಿಗೆ ಪರ್ಮಿಷನ್ ತಗೊಂಡಿರಲ್ಲ. ನಿಮ್ಗೆ ಹೆಂಗೆ ಪರ್ಮಿಷನ್ ತಗೊಂಡು ಅವ್ರು ಇದು ಮಾಡಿರ್ರಿ? ಇದು ಗೌರ್ಮೆಂಟ್ ಐದು ಟೆಂಡರ್ ಪರೀಕ್ಷೆ ಇದೆ. ಅದು ಎಂದ 24ನೇ ಇಶ್ಯೂ ಒಳಗೆ ಆರ್ಡರ್ ಹಾಕಿರ್ತಾರೆ. ನಿಮಗೆ ಪರ್ಮಿಷನ್ 3 ತಿಂಗಳಿಂದ 4 ತಿಂಗಳ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಇವರು ಗಿಡ ನಾಶ ಮಾಡ್ಬೇಕಂದ್ರೆ FIR ಮಾಡಿ ಹೇಳಿ ಕೇಳ್ತೀವಿ. ಹಾಳಾಗಿದೆ ನಮ್ಗೆ ಪರಿಹಾರ ಹೇಳಿ ಕೇಳ್ತೀವಿ. ಏನು ಚಿಕ್ಕಿದ್ದೆ ಒಂದು ನಿಮಿಷನಾಗಿದೆ ಈಗ ನೋಡ್ರಿ. ಈಗ ಶ್ರೀಕಾಂತ್ ಕಟ್ಟಿದ್ದು ಇನ್ನೇನು ಹಲವಾರು ಗಿಡಗಳು ಅದಾವು. ನೀವು ಈಗ ಒಂದು ಗಿಡ ಕಟ್ಟಿದ್ದೀವಿ, ಇಲ್ಲೇನು ಒಂದು ಆಮೇಲೆ ಹೊಲದ ದಂಡಿಯೋ ಆದಿ ದಂಡಿ ಗಿಡ ಕಡಿದ್ರೆ ನೀವೇನು ಮಾಡ್ತೀವಿ? ಕಡಿದು ಅಂದ್ರೆ ಆ್ಯಕ್ಷನ್ ತಗೋತೀರಿ. ಇಲ್ಲಿ ಸಾವಿರಾರು ಗಿಡ ಕಡ್ದಾರ. ಅವನೇ ಮಾಡೋರು ನಿಮಗೆ ಜೈಲಿ ಹಾಕಿಸ್ರ ಓದ್ತಾರ ಸರ್. ಊರಾಗಿನವ್ರಿಗೆಲ್ಲ ನಮ್ದು ಆರೋಪ ಇದೆ. ಗೊತ್ತಿಲ್ಲ ರಾತ್ರಿ ಇಟ್ಟಾಚೆ ಓದ್ತಾರ್ರಿ. ಏನು ಸಾಕಷ್ಟು ರೈತರು ರೀ ನಮ್ಮದೇ ಆದಂತ ಕೆಲಸಗಳಾಗ ಹಿಡಿಕೊಂಡವ್ರಿ. ದೇಶಕ್ಕೆ ಅನ್ನ ಹಾಕ್ಬೇಕಲ್ಲ, ಅನ್ನ ಹಾಕ್ಬೇಕಲ್ಲ. ಸಾಹೇಬ್ ಅರಣ್ಯ ಇಲಾಖೆ ನೀವು ಎಷ್ಟೇ ಇಶ್ಯೂ ಆಗಿ ಹಚ್ಚಿರಿ? ನೀವು ಗಿಡ ಯಾವಾಗ ಹಚ್ಚಿರಿ? ಹೇಳ್ತಾರ ಒಟ್ಟು ಹಚ್ಚಿರಿಲ್ಲ. ಫಾರೆಸ್ಟ್ ಅಲ್ಲ, ಇದು ಕಂದಾಯ ಐತಿ. ಗೊತ್ತೈತೆ ನನಗೆ. ಕಂದಾಯ ಇರಲಿ, ಗಿಡಾರೇ ಹಚ್ಚಾರಲ್ಲ. ಇಲ್ಲಿ ಶ್ರೀಕಾಂತ್ ಕಟ್ಟಿಗೆ ಯಾವ ಇವ ಗಿಡಗಳನ್ನ ಹಚ್ಚಿದಾರ. ಇದಕ್ಕೆ ಈಗ ನೀವು ಫಾರೆಸ್ಟ್ ಇಲಾಖೆದು ಕೂಡ ಅವ್ರ ಮೇಲೆ ಏನು ಆತಿ FIR ಮುಂದೆ FIR ಅಷ್ಟು ಮಾಡಿಬಿಟ್ರೆ ಈಗ ಎನ್ಕ್ವೈರಿ ಮಾಡುವಂಥದ್ದೇನು ಗಿಡನ ಕಡ್ತಾರ. ಮತ್ತೆ ಎನ್ಕ್ವೈರಿ ಇಲ್ಲೇನು ಮಾಡೋದು? ಇನ್ನೇನು ಕಡ್ದಾರೋ ಅವ್ರು ಸೋಲಾರ್ ಪ್ಲಾಂಟ್ ಹಾಕ್ತಾರೋ ಇಲ್ಲ ಪೋಳ ಹತ್ತು ಗಿಡ ಮುಗಿತ್ತು. ಮತ್ತೆ ಮುಂದಿನ ಏನಾಗೋದು? ಅದಲ್ಲ ನೋಡ್ರಿ. ಈಗ ಪರಿಸರ 3 ವರ್ಷ ಬೇಕು. 100 ವರ್ಷ ಬೇಕು. ಈಗ ನಾವೇನಿತ್ತು ಇರ್ಲಿ. ಈಗ ಕಂದಾಯ ಇಲಾಖೆಗೆ ತಗೊಂತಾರ. ಈಗ ಯಾವ ಗಿಡ ಇನ್ನ DC ಅವ್ರಿಗೆ ಡಿಸ್ಕಷನ್ ಮಾಡಿದ್ರು. ಯಾವ ಗಿಡ ಕಡಿಬೇಕು, ಯಾವ ಗಿಡ ಕಡಿಬಾರ್ದು ಅನ್ನೋಂಥದ್ದನ್ನು ಅವ್ರು ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು. ಅಂತ ತಪ್ಪು ಮಾಡ್ಯಾರ. ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅಂತ ಹೇಳಿ ನಾನು ಕೂಡ ಜಿಲ್ಲಾಧಿಕಾರಿ ಅವರಿಗೆ ನೀವು ಇಲ್ಲಿ ಬರ್ರಿ, ಸ್ಪಾಟ ವಿಸಿಟ್ ಮಾಡಿರಿ.
ವಿಸಿಟ್ ಮಾಡಿ ಏನಾಗೈತಿ ಏನು ರೈತರಿಗೆ ಮನವರಿಕೆ ಮಾಡ್ರಿ. ಯಾಕಂದ್ರೆ ಅಲ್ಲಿ ಹಳ್ಳಿ ಒಳಗೆ ನಾವೆಲ್ಲ ಅರಣ್ಯ ಇದೆ ಅಂತೇಳಿ ಬದುಕಾತು, ಹಿಂಗೆಲ್ಲ ಅವ್ರಿಗೂ ಕೂಡ ಮನವರಿಕೆ ಮಾಡಿ ಬಂದು ನಾ ಏನತ್ತನು ಗಿಡ ಕಡಿಬೇಕಾದ್ರೆ ನಿಮ್ಮ ಪರ್ಮಿಷನ್ ತೊಗೋಬೇಕಲ್ಲ. ಇಲ್ಲೋ ಕಂದಾಯ ಇಲಾಖೆ ಇರಲಿ, ಅರಣ್ಯ ಇಲಾಖೆ ಇರಲಿ, ಯಾವ ಬೇಕಾದ ಇಲಾಖೆ ಇರಲಿ, ರಾಜಕೀಯ ನಾವು ಮಾತಾಡೋದಲ್ಲ. ಅದು ನಾವು ಅಧಿಕಾರಿಗಳು ಅವ್ರು ತಪ್ಪು ಮಾಡಿದ್ರು ಅಷ್ಟೇ ರಾಜಕಾರಣ ಇದನ್ನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಡ್ಯಾರ ಅಂತ ಹೇಳಕ್ ಬರಂಗಿಲ್ಲ. 2024ನೇ ಇಸ್ವಿ ಒಳಗೆ ಎಸ್ಕಾಮ್ದಿಂದ ಅವ್ರ ಸೋಲಾರ್ ಆಗಬೇಕು ಅಂತ ಒಂದು ಯೋಜನೆ ಐತೆ. ಯೋಜನೆ ಒಳಗೆ ಹಾಕ್ಯಾರೋ ಅವಾಗ ನಿತೀಶ್ ಅವರು ಇದ್ದಾಗ ಅದನ್ನು ಪ್ಲ್ಯಾನ್ ಮಾಡ್ಯಾರ. ಇರಲಿ ಪ್ಲ್ಯಾನ್ ಮಾಡ್ಯಾರು, ಇಂಥ ಭಾಳ ಕಡೆ ಮಾಡ್ಯಾರ, ಒಂದೇ ಕಡೆ ಅಂತಲ್ಲ. ನಮ್ದೇನು ಉದ್ದೇಶ, ಗಿಡ ಯಾವುದು ಕಡಿಬೇಕು ಯಾವುದು ಕಡಿಬಾರ್ದು, ನಾಳೆ ಇದು ನಮಗೆ ಉಪಯೋಗ ಆಗ್ತೈತಿ, ಇದನ್ನು ಮಾಡಬೇಕು ಮಾಡಬಾರ್ದು, ಒಬ್ಬರಾಗೂ ಕೂಡ ಚರ್ಚೆ ಮಾಡ್ತಕ್ಕಂಥ ಇವೆಲ್ಲ ಕೂಡ ಅಕ್ರಮವಾಗಿ ಹೆಗ್ಗಮ್ಕಿ ಮಾಡಿಬಿಟ್ಟಾರು. ಗಿಡ ಕಡ್ದಾರ ಇದನ್ನು ಏನೂ ಮಾಡಕ್ಕೆ ಬರೋದಿಲ್ಲ. ಈಗ ಗಿಡ ಮಾತ್ರ ಹೊಳ್ಳಿ ಹಚ್ಚಿದಾಗ ನಾಟುದ್ದ ಏನು ನಾಡೋದ್ರಿ ಹೊಳ್ಳಿ ಗಿಡ ಬೇರೆ ಕೆಡಿಸ ತೆಗೆದು ಹೋಗುದ್ರಿ. ಇದು 40 ಎಕರೆ ಐತಿ, ಭಾಳ ಒಂದು 20 ಎಕರೆ ಹೊಡ್ದಾರ. 600 ಎಕರೆ ಇತ್ತಂತ ಬಿಟ್ರೆ ಇದು 40 ಎಕರೆ ಹೊಡ್ತಾರೆ. ಈಗ 40 ಎಕರೆ ಹೊಡ್ತಾರೆ, ಇನ್ನೊಮ್ಮೆ ಭಾಳ ಹೊಡ್ತಾರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳಿದ್ರು ಅದು ಸತ್ಯ. ಇಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲಾದಾಗ ಒಂದು 10% ಅಧಿಕಾರಿಗಳದಾರ ಎಲ್ಲ ಇಲಾಖೆದಾಗ. ಭಾಳ ಒಳ್ಳೆ ಕೆಲಸ ಮಾಡ್ತಾರೆ, ಜನರ ಪರ. ಆಮೇಲೆ ಅವರ ಏನು ಪೇಮೆಂಟ್ ತಗೋತಾರ ಅದು ಕರೆಕ್ಟಾಗಿ ಕೆಲಸ ಅದಾರ. 90% ಅಧಿಕಾರಿಗಳು ಏನದಾರ ಎಲ್ಲ ಮಹಾಭ್ರಷ್ಟ ಅದಾರ. ಇವಾಗ ಅವರ ನೌಕರಿ ಹಚ್ಚಿದ KS IAS IPS ಮಾಡಿ ಎದಕ್ಕೆ ನೌಕರಿ ಹಚ್ಚಿದಾರ ಅಂದ್ರೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ಗ್ರಾಮ, ಹಳ್ಳಿ ಡೆವಲಪ್ ಮಾಡಕ್ಕೆ ಅವ್ರು ನೌಕರಿ ಇರ್ತಾರೆ. ಅವ್ರವ್ರ ಇಲಾಖೆ ಬೇರೆ ಯಾಕೈತಿ ಅದನ್ನ ನೋಡ್ಲಿ ಅಂತ. ಇಲ್ಲಿ ಇರೋ ಫಾರೆಸ್ಟ್ ಇಲಾಖೆದಾಗ ದಿವಸ ತಿರ್ಗಾಡ್ಬೇಕು. ಅವ್ರೇನು ಮಲಗಿರೇನ ನಿದ್ದೆ ಮಾಡತ್ತಿರು, ಅವ್ರು ಕರೆಕ್ಟಾಗಿ ಯಾಕೆ ತಿರ್ಗಾಡಿಲ್ಲ, ಇದು ತಿಳಿಸ್ಬೇಕಾದ ವಿಷಯ. ಇದಲ್ಲದೆ ಮಾನ್ಯರ ಮತ್ತೊಂದು ಏನಂದ್ರೆ, ಈ ಒಂದು ಯಾವ್ದೋ ರೈತರಿಗೆ ಒಂದು ಕೋರ್ಟ್ದಿಂದ ಬಂದಿದಾಗ ಇಲ್ಲ ಯಾವ್ದೋ ಒಂದು ಸಮಸ್ಯೆ ಆದ ಹೇಳಿದಾಗ ಅದನ್ನ ತಹಸೀಲ್ದಾರ್ ಕಡೆ AC ಕಡೆ TC ಕಡೆ ಎಲ್ಲಾರ ಕಡೆ ಹೋಗಿ ಏನ್ ಮಾಡ್ತಾರೆ, ತನಿಖೆ ಮಾಡಿ ಒಂದು ಪೇಪರ್ ಮಾಡಿಕೊಡ್ತಾರೆ ನನ್ನ ರೈತರಿಗೆ. ಈಗ 600 ಎಕರೆ ಜಮೀನ ಸರ್ಕಾರ ಜಮೀನ, ಇದ್ರಾಗ 70 ಎಕರೆ 60 ಎಕರೆ ಈ ನಮೂನಿ ನೆಲ ಸಮಾನ ಮಾಡಿದ್ರ ಯಾರಿಗೂ ಪರ್ಮಿಷನ್ ಇಲ್ಲ, ಪರ್ಮಿಷನ್ ತಗೊಂಡಿಲ್ಲ, ಚೆಕ್ ಮಾಡ್ತಾ ಇಲ್ಲ ಅಂದ್ರೆ ಇದ್ರಾಗ ಎಲ್ಲರೂ ಇನ್ವಾಲ್ವ್ ಅದಾರ. ಎಸ್ಕಾಂ ಅಧಿಕಾರಿಗಳು ಇರ್ಬೋದು, ಫಾರೆಸ್ಟ್ ಆಫೀಸರ್ಗಳು ಇರ್ಬೋದು, ಯಾವುದೇ ಅಧಿಕಾರಿ ಇರಲಿ ಅವ್ರು ಸಸ್ಪೆಂಡ್ ಆಗ್ಬೇಕು. ಏನಂದ್ರೆ ಇಲ್ಲಿ 600 ಎಕರೆ ಪ್ರಪೋಸಲ್ ಬಂದಿತ್ತು. ಪ್ರಪೋಸಲ್ ಅಷ್ಟ ಬಂದ್ರೆ ಜಾಗ ಸೆಲೆಕ್ಷನ್ ಆದದ್ದು ಈಗ ಭಾಳ ಭೂಮಿ ನಾವು ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿಲ್ಲ. ಇವ್ರ ಭಾಳ ಭೂಮಿ ಐತೆ ನಮ್ಮನ್ರಿ. ಸೋಲಾರ್ ಪ್ಲಾಂಟ್ ಹಾಕವ್ರ, ಗಿಡ ಹಾಕ್ಯಾರ, ಸೋಲಾರ್ ಪ್ಲಾಂಟ್ ಹಾಕಿದ್ರು, ಅದು ಬಿಡಿಸಲ್ಲ. ಗೊತ್ತಾಗಿದೆ ನಿಮ್ಗೆ ಅಡ್ವಾನ್ಸ್ ಗೊತ್ತಾಗಿರೋ ಕರೆದು ಬರ್ತೀನಿ. ಮೂರಾರು ಗಿಡ ನಾಶ ಆದ ಮತ್ತೆ ಚಾಲು ಆಗಿದ್ದು ಅದಕ್ಕೆ ನಮ್ಮ ಬಾಳೆ ಇಲ್ಲ. ಇವ್ರು ಊರ್ದೂ ಸಮಸ್ಯೆ ಐತ್ರಿ. 3 ತಿಂಗಳ ಕೆಲಸ ನಡೆದಿದೆ, ಈಗ 4 ದಿವಸ ಆತ. ಅಲ್ಲಿ ಒಂದು ಖಾಲಿ ಜಾಗ ಐತ್ರಿ, ಇನ್ನೊಂದು ಖಾಲಿ ಜಾಗ ಐತಿ. ಸೋಲಾರ್ ಪ್ಲಾಂಟ್ ಆಗೋದು ಕಂಪ್ಲೀಟ್ ಐತಿ. ಖಾಲಿ ಜಾಗದಾಗ ನಂದು ಫಾರೆಸ್ಟ್ ಈಗ ಅಲ್ಲಿ
ಕಡಿದ್ರೆ ಏನು ತೊಂದರೆ ಇಲ್ಲ, ಬೇರೆ ಗಿಡ ಕೆಮ್ಮತ್ತಿಗೆ ನಾವು ಹೇಳ್ತಾರೆ ಆತರ ಹಿಂದೆ ಹಾಕತ್ತೆ ಅಲ್ಲಿ ಖಾಲಿ ಐತೇನ? ಕೆಲಸ ಮಾಡಕ್ಕಿರ್ಬೋದು ಖಾಲಿ ಇದ್ದ ಜಾಗ ಮಾಡೋದು ದೇವ್ರ ಗುಡಿ ಗುಡ್ಕ ಹಚ್ಚಿದಾರೆ ಇನ್ನೊಂದು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಅಭ್ಯರ್ಥ ಐತ್ರಿ ಒಟ್ಟು ದೇವಸ್ಥಾನ ಐತ್ರಿ ರೋಡ್ ಆಗಿಡ ಹಿಡ್ಕೊಂಡು ಎಲ್ಲ ಒಂದು ಮಾಡಿರೋ ಬಹುಗ್ರಾಮ